Hello, my dear students, welcome back. So, in today's session, let's continue the first chapter, The New Doll. So, let's recap the last part of the story. So, what we have discussed in the last part, ಓಲ್ಡ್ ಮನ್ಗೆ ಅವನ ಮೊಮ್ಮಗಳು ಏನು ಹೇಳ್ತಾಳೆ, ತಾತ ಅಜ್ಜ ನನಗೆ ಗೊಂಬೆ ಮಾಡಿಕೊಡು, ನಂಗೆ ಬೇಕು ಅಂತಾಳೆ. ಅವಾಗ ತಾತ ಏನು ಹೇಳ್ತಾನೆ, ನಿನಗ ನಾನು ಗೊಂಬೆ ಮಾಡಿಕೊಡ್ಬೇಕಾ, ಯಾಕೆ ಅಂತ ಕೇಳ್ತಾನೆ. ಅವಾಗ ಅವಳು ಏನು ಹೇಳ್ತಾಳೆ, ಇಲ್ಲ, ನಿನ್ನಷ್ಟು ಚೆನ್ನಾಗಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಮಾರ್ಕೆಟಲ್ಲಿ, ಅಂದರೆ ಪ್ಯಾಲೇಸಲ್ಲಿ ನಿನ್ನಷ್ಟು ಚೆನ್ನಾಗಿ ಗೊಂಬೆಗಳನ್ನ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಬೆಟ್ಸ್ ಕಟ್ತೀನಿ ಅಂತಂದು ಹೇಳ್ತಾಳಂತೆ. ಆವಾಗ ಅವನೇನು ಹೇಳ್ತಾನಂತೆ, ಹೇ ಕಿಶನ್ ಲಾಲ್ ಇದ್ದಾನೆ, ನನಗಿನ್ನ ಚೆನ್ನಾಗಿ ಮಾಡ್ತಾನವನು ಅಂತ ಹೇಳ್ತಾನಂತೆ ಅಜ್ಜ. ಆವಾಗ ಅವಳೇನಂತಾಳಂತೆ, ಹೀಗೆ ಜಗಳ ಮಾಡ್ತಾ ಮಾಡ್ತಾ, ಸರಿ ನಾನು ನಿನಗೆ ಗೊಂಬೆಗಳನ್ನ ಮಾಡಿಕೊಡ್ತೀನಿ ಅಂತ ಅಜ್ಜ ಒಪ್ಕೋತಾನಂತೆ. ಒಪ್ಕೊಂಡು ಏನು ಮಾಡ್ತಾನಂತೆ, ಅವನ ಬ್ಯಾಗಿಂದ ಅವನ ದಪ್ಪವಾದ ಚಸ್ಮಾನ ತಗೊಂಡು ಕಣ್ಣಿಗೆ ಹಾಕೋತಾನಂತೆ. ಹಾಕ್ಕೊಂಡು ಗೊಂಬೆಗಳನ್ನ ನೇಯೋದಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ, ಗೊಂಬೆಗಳನ್ನ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ಅಜ್ಜ. ಆವಾಗ ಅಜ್ಜಂಗೆ ಸಡನ್ ನೆನಪಾಗತ್ತಂತೆ, ಅವನ ಮಗಳು ಕೆಲಸ ಹೇಳಿ ಹೋಗಿದ್ಲು, ಮಾಡಲಿಲ್ಲ ಅಂದ್ರೆ ಅವಳು ಸಿಕ್ಕಾಪಟ್ಟೆ ಬೈತಾಳೆ. ಯಾಕಂದರೆ ಅವಳು ಅಜ್ಜನ ಮಗಳು ಭಾಳ ಸ್ಟ್ರಿಕ್ಟ್ ಆಗಿದ್ಲಂತೆ. ಅವಳ ಮನೇಲಿ ಅವಳನ್ನ ಕಂಡ್ರೆ ಎಲ್ರಿಗೂ ಭಯ ಆಗ್ತಿತ್ತಂತೆ, ಎಲ್ಲರೂ ಅವಳ ಮಾತನ್ನೇ ಕೇಳ್ತಿದ್ರಂತೆ. ಸೊ ಅಜ್ಜ ಅದಕ್ಕೆ ಹೆದರ್ಕೊಂಡಿದ್ದಂತೆ. ಅದಕ್ಕೆ ಅವನು ಅವ್ರ ಮೊಮ್ಮಗಳಿಗೇನು ಸುಭದ್ರಾಗೆ ಏನು ಹೇಳ್ತಾನೆ ಅವನು, ಸರಿ ನಾನು ನಿನಗೆ ಗೊಂಬೆಗಳನ್ನ ಮಾಡಿಕೊಡ್ತೀನಿ, ಆದರೆ ನೀನು ನಾ ಒಂದು ಕೆಲಸ ಹೇಳ್ತೀನಿ, ನೀನು ಅದನ್ನು ಮಾಡಬೇಕು ಅಂತ ಹೇಳ್ತಾನಂತೆ. ಏನ ಕೆಲಸ, ನೀನು ಯಾವ ಕಾಗೆಗಳು ತರಕಾರಿ ಇಟ್ಟಿರೋ ಕಡೆ ಬರದ ಹಾಗೆ ನೀನು ಓಡಿಸ್ಬೇಕು ಅವನ್ನ, ನೀನು ಅವ್ನ ನೋಡ್ಕೋಬೇಕು, ಅದು ಒಂದು ತರಕಾರಿನೂ ಮುಟ್ಟದೆ ಇರೋ ಹಾಗೆ ನೀನು ಕಾಯಬೇಕು ಅಂತ ಹೇಳ್ತಾನಂತೆ. ಆವಾಗ ಸುಭದ್ರ ಏನು ಹೇಳ್ತಾಳಂತೆ, ಓಕೆ ಓಕೆ ಅಜ್ಜ, ನಾನು ಕಾಯ್ತೀನಿ, ನೀನು ನನಗೋಸ್ಕರ ಅಷ್ಟು ಪ್ರೀತಿಯಿಂದ ಡಾಲ್ ಮಾಡಿಕೊಡ್ತಿದ್ದೀಯಲ್ಲ, ನಾನು ನಿನಗೋಸ್ಕರ ಈ ಕೆಲಸನ ನಾನು ಮಾಡ್ತೀನಿ ಅಜ್ಜ ಅಂತ ಹೇಳ್ತಾಳಂತೆ. ಹೀಗೆ ಮಾಡ್ತಾ ಗೊಂಬೆ ಮಾಡ್ತಾ ಅಜ್ಜ ಗೊಂಬೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾನಂತೆ. ಹೀಗೆ ಗೊಂಬೆ ಮಾಡುವಾಗ ಅವನ ಮಗಳು ಬಂದುಬಿಡ್ತಾಳಂತೆ. ಮಗಳು ಬಂದು ಏನು ಮಾಡ್ತಾಳಂತೆ, ನೋಡಿ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ, ಹಂಗೆಲ್ಲ ಗೊಂಬೆಗಳು ಮಾಡ್ತಾ, ಈಗಿನ ಕಾಲದಲ್ಲಿ ಯಾರು ತೊಗೋತಾರೆ ಈ ಥರ ಗೊಂಬೆಗಳನ್ನ, ಎದಕ್ಕೆ ಇದನ್ನೆಲ್ಲ ಮಾಡ್ತಾಯಿದ್ದೀರಾ, ಟೈಮ್ ವೇಸ್ಟು ಅಂತ ಹೇಳ್ತಾಳಂತೆ. ಆವಾಗ ಸುಭದ್ರಾಗೆ ಯಾಕೆ ಗೊಂಬೆ ಮಾಡ್ಕೊಡ್ತಿದ್ದೀರಾ, ಅವಳೇನು ಚಿಕ್ಕವಳ, 16 ವರ್ಷ ಅವಳಿಗೆ ಯಾಕೆ ಗೊಂಬೆ ಜೊತೆ ಆಟ ಆಡಬೇಕು, ಅವಳು ದೊಡ್ಡವಳಾಗಿದ್ದಾಳೆ, ಅವಳಿಗೆ ಗೊಂಬೆ ಜೊತೆ ಆಡೋ ವಯಸ್ಸಲ್ಲ, ನೀವು ಇದನ್ನ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ, ಬಿಟ್ಟು ಬನ್ನಿ ಅದನ್ನ, ಹಾಲು ಕರಿಬೇಕು, ಹಸುಗಳಿಗೆ ಮೇವು ಹಾಕಬೇಕು, ಎಷ್ಟೆಲ್ಲ ಕೆಲಸ ಇದೆ, ನೀವು ಅದನ್ನು ಬಿಟ್ಟು ಗೊಂಬೆ ಮಾಡ್ತಾ ಕೂತಿದ್ದೀರಲ್ಲ, ಎದ್ದು ಬನ್ನಿ ಅಂತಂದು ಹೇಳಿ ಅವನ ಮಗಳು ಬೈತಾಳಂತೆ. ಯಾರಿಗೆ, ಓಲ್ಡ್ ಮ್ಯಾನ್ಗೆ. ಸೊ ದಿಸ್ ಈಸ್ ದ ಆವಾಗ ಏನಾಗುತ್ತೆ ಅಂತಂದರೆ ಅಜ್ಜ ಏನು ಹೇಳ್ತಾನೆ ಅಂತಂದರೆ, ನಾನು ಈ ಗೊಂಬೆಗಳನ್ನೆಲ್ಲ ಹೋಗಿ ಪ್ಯಾಲೇಸ್ಗೆ ಮಾರ್ತೀನಿ, ಪ್ಯಾಲೇಸ್ ಕಡೆ ಹೋಗಿ ಮಾರ್ತೀನಿ, ಮಾರಿದ ಮೇಲೆ ನನಗೆ ದುಡ್ಡು ಬರುತ್ತೆ, ಆ ದುಡ್ಡಿಂದ ನಾನು ಸುಭದ್ರಾಗೆ ಗೋಲ್ಡನ್ ನೆಕ್ಲೆಸ್ ಮಾಡಿಸ್ತೀನಿ ಅವಳ ಮದುವೆ ಟೈಮಲ್ಲಿ, ಇದು ನನ್ನ ಆಸೆ, ಅದಕ್ಕೆ ನಾನು ಇಷ್ಟು ಕಷ್ಟಪಟ್ಟು ಗೊಂಬೆಗಳನ್ನ ಮಾಡ್ತಾಯಿದ್ದೀನಿ ಅಂತ ಅಜ್ಜ ಓಲ್ಡ್ ಮ್ಯಾನ್ ಅವ್ರ ಮಗಳಿಗೆ ಹೇಳ್ತಾನಂತೆ. ಸೊ ದಿಸ್ ಈಸ್ ಆಲ್ ಅಬೌಟ್ the first part. So let's continue the fourth part now. Annoyed, the daughter snapped at the palace, who would buy such dolls? The old man hung his head in shame and became quiet. Subhadra shook her head and said, let me see how anyone can stop herself from buying Dada's dolls at the palace. A couple of days later, Subhadra returned with a gold coin and said to her mother, take his mohor, the price for my Dada's doll. Mother asked, where did you get this? The daughter said, I saw the doll at the palace.
The old man said with a chuckle, Dadi, if only your Dada could see better and his hands wouldn't shake so much. Delighted, her mother said, if we have just 16 of these mohurs, we can get a necklace for Subhadra. No worries then, assured the old man. Subhadra embraced her grandfather and said, Dada bhai, no worries for finding my husband. The old man started laughing as he wiped a drop of tears off his eyes. The old man had found his youth back. Sitting under the tree, he would make dolls as Subhadra chased away the crows and the oxen pulled out water from the well in the distance. One by one, the 16 mohurs were in place, now strung into a beautiful necklace. Okay, now let's see what actually happens in the fourth part. Annoyed, the daughter snapped. Snapped means made a break in between the talk. The daughter said no would buy such dolls because your dolls are old age method. The old man became even sad and he hung his head in shame and became quiet. ಓಲ್ಡ್ ಮ್ಯಾನ್ ಏನು ಹೇಳ್ತಾನಂತೆ, ಸುಭದ್ರಾಗೋಸ್ಕರ ನಾನು ನೆಕ್ಲೆಸ್ ಮಾಡಿಸ್ಬೇಕು, ಅದಕ್ಕೆ ನಾನು ಗೊಂಬೆಗಳನ್ನ ಮಾಡ್ತಿದ್ದೀನಿ ಅಂತ ಹೇಳ್ತಾನಲ್ಲ. ಆವಾಗ ಅವನ ಮಗಳು ಏನು ಹೇಳ್ತಾಳಂತೆ, ಅಯ್ಯೋ ನಿನ್ನ ಗೊಂಬೆಗಳನ್ನ ಯಾರು ತೊಗೊಳ್ತಾರಪ್ಪ, ಅದು ಈಗಿನ ಕಾಲದಲ್ಲಿ ಇಂಥ ಗೊಂಬೆಗಳನ್ನ ಯಾರು ತೊಗೋತಾರೆ, ಈಗೆಲ್ಲ ಹೊಸ ಜನ್ರೇಷನ್ನು ಈ ಥರ ಹಳೆ ಗೊಂಬೆಗಳನ್ನ ಇವಾಗ ಯಾರು ತೊಗೊಳ್ಳಲ್ಲ ಅಂತ ಹೇಳ್ತಾಳಂತೆ. ಆವಾಗ ಓಲ್ಡ್ ಮ್ಯಾನು ಅವನಿಗೆ ಇನ್ಸಲ್ಟ್ ಆಗುತ್ತಂತೆ, ಅವನಿಗೆ ಅವಮಾನ ಥರ ಆಗುತ್ತಲ್ಲ ಈ ಥರ ಮಾತಾಡಿದಾಗ ಅವನು ತನ್ನ ತಲೆನ ಕೆಳಗೆ ಹಾಕ್ತಾನಂತೆ, ಬೇಜಾರಾಗಿ ತನ್ನ ತಲೆನ ಕೆಳಗೆ ಬಗ್ಗಿಸ್ತಾನಂತೆ. Subhadra shook her head and said, let me see how anyone can stop herself by buying Dada's dolls at the palace. ಆವಾಗ ಸುಭದ್ರ ಬಂದು ಏನು ಹೇಳ್ತಾಳಂತೆ, ನಾನು ನೋಡ್ತೀನಿ, ಅದು ಯಾಕೆ ತೊಗೊಳಲ್ಲ ಎಲ್ಲರೂ ಡಾಲ್ಸ್ನ, ನಾನು ನೋಡೇ ಬಿಡ್ತೀನಿ, ಅದು ಹೆಂಗೆ ನಮ್ಮ ಅಜ್ಜ ಮಾಡಿದ ಗೊಂಬೆಗಳನ್ನ ಅದು ಯಾಕೆ ಯಾರು ತೊಗೊಳಲ್ಲ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಾಳಂತೆ. He hung his head in shame and became quiet, means silent. That time Subhadra means his granddaughter came and said, I will see how anyone can stop from buying Dada's dolls at the palace. After many days, Subhadra returned with a gold coin and said to her mother to take that mohur. Here mohur means a gold coin used during the 16th century and later in India. ಸೊ ಹೀಗೆ ಅವ್ರ ಮೊಮ್ಮಗಳು ಹೇಳೋಗ್ತಾಳಂತೆ ಸುಭದ್ರ, ನಾನು ನೋಡ್ತೀನಿ ಅದು ಹೇಗೆ ತೊಗೊಳಲ್ಲ ಅಂತ ಗೊಂಬೆಗಳನ್ನ ಅಂತಂದು ಅಂದೋಗ್ತಾಳಂತೆ. ಹಾಗೆ ಸ್ವಲ್ಪ ದಿನ ಆಗಿಂದ ಅವಳು ಮೊಹರ್ ಜೊತೆ ವಾಪಸ್ ಬರ್ತಾಳಂತೆ, ಮೊಹರ್ಗಳನ್ನ ತೊಗೊಂಡು ಬರ್ತಾಳಂತೆ. ಮೊಹರ್ ಅಂದ್ರೇನು, ಗೋಲ್ಡ್ ಕಾಯಿನ್. ಇದು ಒಂದು ರೀತಿ ಹಳೆಯ ಕಾಲದ ಗೋಲ್ಡ್ ಕಾಯಿನ್, 16th ಸೆಂಚುರಿಲಿ ಬಳಸ್ತಾ ಇದ್ದಂತಹ ಒಂದು ಬಂಗಾರದ ನಾಣ್ಯ ಇದು. ಅದಕ್ಕೇನಂತಾರೆ, ಮೊಹರ್ ಅಂತ ಕರೀತಾರೆ. ಅವಳು ಮೊಹರನ್ನ ತೊಗೊಂಬಂದು ಅವ್ರ ಅಮ್ಮನ ಕಡೆ ಕೊಡ್ತಾಳಂತೆ, ತಗೋ ನೋಡು, ಇದು ದಾದಾ ಅಂದರೆ ಓಲ್ಡ್ ಮ್ಯಾನ್ ಮಾರಿ ಗೊಂಬೆಗಳನ್ನ ಮಾರಿರೋ ದುಡ್ಡಿದು, ಅದರಿಂದ ಬಂದಿರೋ ಗೋಲ್ಡ್ ಕಾಯಿನ್ಸ್ ಇವು, ತಗೋ ನೋಡು ಅಂತ ಕೊಡ್ತಾಳಂತೆ. ಆವಾಗ ಅವರಮ್ಮ ಕೇಳ್ತಾಳಂತೆ, ಎಲ್ಲಿಂದ ಬಂತಿದು, ಎಲ್ಲಿಂದ ತೊಗೊಂಡು ಬಂದೆ ಇದನ್ನ ಅಂತ ಕೇಳ್ತಾಳಂತೆ. ಆವಾಗ ಅವಳೇನು ಹೇಳ್ತಾಳಂತೆ, ಐ ಸಾಲ್ಡ್ ದ ಡಾಲ್ ಎಟ್ ದ ಪ್ಯಾಲೇಸ್. ಅವಳೇನು ಹೇಳ್ತಾಳಂತೆ, ನಾನು ಗೊಂಬೆಗಳನ್ನ ಮಾರಿದೆ, ಅಜ್ಜ ಮಾಡಿರೋ ಗೊಂಬೆಗಳನ್ನ ನಾವು ಪ್ಯಾಲೇಸ್ ಹತ್ರ ಮಾರಿದ್ವಿ, ಅದಕ್ಕೆ ನಮಗೆ ಈ ಗೋಲ್ಡ್ ಕಾಯಿನ್ ಮೊಹರು ನಮಗೆ ಸಿಕ್ತು ಅಂತ ಹೇಳ್ತಾಳಂತೆ. The old man quietly laughed and said, if he could see better and his hands wouldn't shake so much. His daughter and
his daughter said with extremely pleased, if they have just 16 of these mohurs, they could get a necklace for Subhadra. At the same time, the old man said, no worries, we will get mohurs by selling even more dolls. ಆವಾಗ ಅವರಮ್ಮ ಏನು ಹೇಳ್ತಾಳಂತೆ, ಎಲ್ಲಿಂದ ಬಂತು ಅಂತ ಕೇಳ್ತಾಳಲ್ಲ, ಆವಾಗ ಸುಭದ್ರ ಹೇಳ್ತಾಳಂತೆ, ಇಲ್ಲ ಅಜ್ಜ ಮಾಡಿರೋ ಗೊಂಬೆಗಳನ್ನ ಮಾರಿ ನಾವು ಈ ಬಂಗಾರದ ನಾಣ್ಯನ ಪಡ್ಕೊಂಡ್ವಿ ಅಂತ ಹೇಳ್ತಾಳಂತೆ. ಸೊ ಆವಾಗ ಅವರಮ್ಮ ಅಂದರೆ ಸುಭದ್ರ ಅವರಮ್ಮ ಏನು ಹೇಳ್ತಾಳಂತೆ, ಈ ಥರ ಮೊಹರ್ಗಳು ಇನ್ನೂ 16 ನಮಗೆ ಸಿಕ್ಬಿಟ್ರೆ ನಾವು ಆರಾಮಾಗಿ ಸುಭದ್ರಾಗೆ ನೆಕ್ಲೆಸ್ ಮಾಡಿಸ್ಬೋದು. ಈ ಥರ ಇನ್ನೂ ನಾವು 16 ಕಾಯಿನ್ಗಳನ್ನ ಕಲೆಕ್ಟ್ ಮಾಡಬೇಕಾಗತ್ತೆ, ನಮಗೆ ಇಷ್ಟೇ ಸಾಲಲ್ಲ ನೆಕ್ಲೆಸ್ ಮಾಡ್ಸೋಕ್ಕೆ, ಇನ್ನೂ 16 ಕಾಯಿನು ಬೇಕು ಅಂತ ಅವರಮ್ಮ ಹೇಳ್ತಾಳಂತೆ. ಆವಾಗ ಓಲ್ಡ್ ಮ್ಯಾನ್ ಏನು ಹೇಳ್ತಾನಂತೆ, ನೋ ಪ್ರಾಬ್ಲಮ್, ನೋ ವರೀಸ್, ಯೋಚನೆ ಮಾಡಬೇಡ, ಸಿಕ್ಕೇ ಸಿಗುತ್ತೆ, ಎಲ್ಲ ನಾವು ಗೊಂಬೆಗಳನ್ನ ಮಾರಿ ಮತ್ತೆ 16 ಕಾಯಿನ್ನ ಕಲೆಕ್ಟ್ ಮಾಡೋಣ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾವು ನೆಕ್ಲೆಸ್ ಮಾಡಿಸೋಣ ಸುಭದ್ರಾಗೆ ಅಂತ ಶ್ಯೂರಿಟಿ ಕೊಡ್ತಾನಂತೆ ಅವಳ ಮಗಳಿಗೆ. ಸುಭದ್ರ ಪುಟ್ ಹರ್ ಆರ್ಮ್ಸ್ ಅರೌಂಡ್ ದ ಓಲ್ಡ್ ಮ್ಯಾನ್ ವಿತ್ ಲವ್ ಆ್ಯಂಡ್ ಸೆಡ್, ದಾದಾಬಾಯ್, ಡೋಂಟ್ ವರಿ ಅಬೌಟ್ ಫೈಂಡಿಂಗ್ ಮೈ ಹಸ್ಬೆಂಡ್. The old man started laughing with wiping a drop of tears in his eyes because he was very happy for Subhadra. And then days were passed. The old man had found his youth back and remembered that he used to make dolls for Subhadra by sitting under the tree. Everything he did for his granddaughter Subhadra. Finally, one by one, they have collected totally 16 mohurs and the beautiful necklace was ready for Subhadra. ವಾವ್, ಏನಾಗುತ್ತೆ ಅಂತಂದರೆ ಮಗಳು ಹೇಳ್ತಾಳೆ 16 ಕಾಯಿನ್ಗಳು ಬೇಕು ಅಂತಂದು. ಆವಾಗ ಓಲ್ಡ್ ಮ್ಯಾನ್ ಏನು ಹೇಳ್ತಾನಂತೆ, ಸರಿ ಮಾಡೋಣ ಅಂತ ಅಂದ್ಕೊಂಡು ಹೇಳ್ತಾನಂತೆ ಅವಳ ಮಗಳಿಗೆ, ಮಾಡೋಣ, ಓಕೆ, ನಾವು ಗೊಂಬೆಗಳನ್ನ ಮಾರಿ ಇನ್ನೂ 16 ಕಾಯಿನ ಕಲೆಕ್ಟ್ ಮಾಡೋಣ ಅಂತ ಹೇಳ್ತಾನಂತೆ. ಆವಾಗ ಸುಭದ್ರ ಏನು ಮಾಡ್ತಾಳಂತೆ, ತನ್ನ ಅಜ್ಜನ ತೋಳಲ್ಲಿ ಕೈ ಇಟ್ಟು ತನ್ನ ಅಜ್ಜನ ಭುಜಕ್ಕೆ ಕೈ ಹಾಕ್ತಾಳಂತೆ. ಹಾಕೇನಂತಾಳಂತೆ, ದಾದಾಬಾಯ್, ಡೋಂಟ್ ವರಿ ಅಬೌಟ್ ಫೈಂಡಿಂಗ್ ಮೈ ಹಸ್ಬೆಂಡ್. ದಾದಾಬಾಯ್ ಅಂದರೆ ಅಜ್ಜ, ನನ್ನ ಗಂಡನ್ನ ಹುಡ್ಕೋದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನನ್ನ ಗಂಡನ್ನ ಏನು ಮಾಡೋದು, ಸರ್ಚ್ ಮಾಡೋದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ನೀನು ಆರಾಮಾಗಿರು ಅಂತ ಮೊಮ್ಮಗಳು ಓಲ್ಡ್ ಮ್ಯಾನ್ಗೆ ಹೇಳ್ತಾಳಂತೆ. ಆವಾಗ ಓಲ್ಡ್ ಮ್ಯಾನು ನಗ್ತಾ ನಗ್ತಾ ಕಣ್ಣಲ್ಲಿ ನೀರು ತುಂಬ್ಕೋತಾವಂತೆ. ಯಾಕಂದರೆ ಭಾಳ ಖುಷಿ ಆದಾಗೂ ಕೂಡ ನಮಗೆ ಕಣ್ಣಲ್ಲಿ ನೀರು ಬರುತ್ತಲ್ಲ, ಹಾಗೆ ಓಲ್ಡ್ ಮ್ಯಾನ್ಗೂ ಕೂಡ ನಗ್ತಾ ನಗ್ತಾ ಕಣ್ಣಲ್ಲಿ ನೀರು ಬರುತ್ತಂತೆ. ಅವನು ಕಣ್ಣೀರನ್ನ ಹೀಗೆ ಒರೆಸ್ಕೊತಾರಂತೆ ಖುಷಿಗೆ. ಆಮೇಲೆ ಏನಾಗುತ್ತೆ ಅಂದರೆ ಹೀಗೆ ಅವರು ಮತ್ತೆ ಅದೇ ಓಲ್ಡ್ ಮ್ಯಾನ್ ಏನು ಮಾಡ್ತಾನಂತೆ, ನೆನೆಸ್ಕೊಳ್ತಾ ಹೋಗ್ತಾನಂತೆ, ನಾನು ಅವಾಗೆಲ್ಲ ಹೇಗೆ ಮಾಡ್ತಾಯಿದ್ದೆ ಕೆಲಸನ, ನನ್ನ ಮೊಮ್ಮಗಳು ನನಗೆ ಗೊಂಬೆ ಮಾಡೋಕ್ಕೆ ಹೇಳಿದ್ಲು, ನಾನು ಗೊಂಬೆ ಮಾಡ್ತಿದ್ದೆ, ಅವಳು ಕಾಗೆಗಳನ್ನೆಲ್ಲ ಓಡಿಸ್ತಾ ಇದ್ಲು, ಅಕ್ಕಪಕ್ಕ ಬರೋ ಕಾಗೆಗಳನ್ನ ಓಡಿಸ್ತಾ ಇದ್ಲು ಅಂತ ಹೇಳ್ತಾನೆ. ಅವಾಗೆಲ್ಲ ಹಳೆಯ ಕಾಲದಲ್ಲೆಲ್ಲ ಹೇಗಿತ್ತು ಹಳ್ಳಿ ವಾತಾವರಣ ಅದೆಲ್ಲ ಇತ್ತು. ಅವಾಗೆಲ್ಲ ನಾವೆಲ್ಲ ಹೇಗಿದ್ವಿ, ಏನೇನು ಮಾಡ್ತಾಯಿದ್ವಿ, ನಾವು ಹೇಗೆ ಡಾಲ್ಗಳನ್ನ ಮಾಡಿದ್ವಿ, ಹೇಗೆ ಅದನ್ನೆಲ್ಲ ಮಾರಿ ಕಾಯಿನ್ಸ್ಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂತ ಅದನ್ನೆಲ್ಲ ರಿಮೆಂಬರ್ ಮಾಡ್ತಾ ಅಜ್ಜ ಕೂತ್ಕೊಂಡಿರ್ತಾನಂತೆ. ಹಾಗೆ ಡೇ ಬೈ ಡೇ ಅವರು ಗೊಂಬೆಗಳನ್ನ ಮಾಡಿ 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 ಅದನ್ನು ಮಾರಿ 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 ಟೋಟಲಿ ಕೊನೆಗೆ 16 ಕಾಯಿನ್ಸ್ನ ಕಲೆಕ್ಟ್ ಮಾಡಿಟ್ಕೋತಾರಂತೆ. ಕಲೆಕ್ಟ್ ಮಾಡಿಕೊಂಡು ಅವಳಿಗೆ ಸುಭದ್ರಾಗೆ ನೆಕ್ಲೆಸ್ ಮಾಡಿಸೋಕ್ಕೆ ರೆಡಿ ಆಗ್ತಾರಂತೆ. 16 ಕಾಯಿನ್ಸ್ ಕಲೆಕ್ಟ್ ಆಯ್ತಲ್ಲ, ಅಲ್ಲಿಗೆ ಸುಭದ್ರಾಗೊಂದು ಬ್ಯೂಟಿಫುಲ್ ನೆಕ್ಲೆಸ್ ರೆಡಿ ಆಯ್ತಂತೆ. ಯಾರು ಮಾಡಿಸಿದ್ದು? ಅವರ ಅಜ್ಜ ಅಂದರೆ ಓಲ್ಡ್ ಮ್ಯಾನು ಗೊಂಬೆಗಳನ್ನ ಮಾಡಿ 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 ಕೊನೆಗೆ ಅವನು ಅಂದ್ಕೊಂಡ ಹಾಗೆ ಅವನ ಮೊಮ್ಮಗಳಿಗೆ ಏನು ಮಾಡ್ದ, ಅವನು ನೆಕ್ಲೆಸನ್ನು, ಗೋಲ್ಡ್ ನೆಕ್ಲೆಸನ್ನು ಮಾಡಿಸಿದ ಅಲ್ವಾ. ಸೊ
This is all about the story, The New Doll, fourth part. I hope you understood the story. So, see you in the next part. Till then, take care. Bye bye.